ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೇಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೇಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೇಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೇಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಏನು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೆಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ಏನು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಏನು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಏನು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೆಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ಏನು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಏನು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಏನು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೆಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ಏನು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಏನು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇರುವಂತಹ ಸ್ಕೈವಾಕ್ಗಳನ್ನೇ ನಿರ್ವಹಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ GBA ಎಡವಿದಂತೆ ಕಾಣಿಸ್ತಾ ಇದೆ. ಸದ್ಯ ನಾನೀಗ ನಿಮ್ಹಾನ್ಸ್ನಲ್ಲಿ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಬಳಿ ಇದ್ದೀನಿ. ಈ ಒಂದು ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸರಿಯಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಸಂಪೂರ್ಣವಾಗಿ ಕಸದಿಂದ ಗಬ್ಬು ನಾರ್ತಾ ಇದೆ. ಅದರ ಜೊತೆಗೆ ರಾತ್ರಿ ಹೊತ್ತಾದರೆ ಈ ಲಿಫ್ಟ್ನ ಒಳಭಾಗದಲ್ಲೇ ಒಂದಿಷ್ಟು ಪುಂಡ ಪೋಖರಿಗಳು ಬಂದು ಏನು ಆಲ್ಕೋಹಾಲ್ ಸೇವನೆ ಮಾಡೋದಾಗಿರ್ಬೋದು, ಸಿಗರೆಟ್ ಸೇವನೆ ಮಾಡೋದಾಗಿರ್ಬೋದು, ಇನ್ನಿತರ ಚಟುವಟಿಕೆಗಳಿಗೆ ಈ ಒಂದು ಸ್ಕೈವಾಕ್ ತಾಣೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪಾದಚಾರಿಗಳು ಏನು ರಸ್ತೆಯನ್ನು ದಾಟಬೇಕಾದ್ರೆ ಸ್ಕೈವಾಕನ್ನು ಬಳಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಲಿಫ್ಟ್ ಇಲ್ಲದೆ ಮೆಟ್ಟಲನ್ನು ಹತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಜಾಗದಲ್ಲಿ ರೋಗಿಗಳು ಓಡಾಡ್ತಾ ಇರ್ತಾರೆ, ಮತ್ತು ಅದರ ಜೊತೆಗೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಇಂಥವರಿಗೆ ಈ ಒಂದು ಲಿಫ್ಟ್ ಇಲ್ಲದೆ ಇರುವಂಥದ್ದು ಒಂದು ಕಡೆಗೆ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ 100 ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಇರುವಂತಹ ಸ್ಕೈವಾಕ್ಗಳಲ್ಲೇ ಏನು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಎಡವುದಂತಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.